ಬಿಎಸ್ಪಿ ನ್ಯೂಸ್ಗೆ ಸ್ವಾಗತ. ಕಾಂಗ್ರೆಸ್ ಸರ್ಕಾರದ ಆಡಳಿತದಲ್ಲಿ ಕ್ಷೇತ್ರದಲ್ಲಿ ಅಕ್ರಮ ಮರಳು ದಂಧೆ, ಇಸ್ಪೀಟ್ ಮಟ್ಕಾ ದಂಧೆಗಳು ಮಿತಿಮೀರಿದ್ದು, ಇದರಿಂದ ಸಣ್ಣ ಪುಟ್ಟ ಜನರು ಬಲಿಯಾಗುತ್ತಿದ್ದಾರೆ ಎಂದು ಬಿಜೆಪಿ ಮಂಡಳ ಅಧ್ಯಕ್ಷ ಸಣ್ಣ ಕನಕಪ್ಪ ಚೆಲುವಾದಿ ಆರೋಪಿಸಿದರು. ನವಲಿ ರಸ್ತೆಯಲ್ಲಿ ಇರುವ ಬಿಜೆಪಿ ಕಾರ್ಯಾಲಯದಲ್ಲಿ ಬುಧವಾರ ಪತ್ರಕರ್ತರೊಂದಿಗೆ ಮಾತನಾಡಿದ ಅವರು, ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಪಟ್ಟಣದಲ್ಲಿ ಬಸ್ ನಿಲ್ದಾಣ ಇದ್ದರೂ ಸರಿಯಾದ ಸಮಯಕ್ಕೆ ಬಸ್ ವ್ಯವಸ್ಥೆ ಇಲ್ಲ. ಇದರಿಂದ ದಿನನಿತ್ಯ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಬಸ್ನಲ್ಲಿ ನೇತಾಡಿಕೊಂಡು ಅಪಾಯಕಾರಿಯಾಗಿ ಪ್ರಯಾಣಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರ ಸಮಸ್ಯೆ ತೀವ್ರವಾಗಿದ್ದು, ರೋಗಿಗಳು ಚಿಕಿತ್ಸೆಗಾಗಿ ದೂರದ ಗಂಗಾವತಿಗೆ ತೆರಳುವಂತಾಗಿದೆ. ಬಡವರು ಹಣ ಖರ್ಚು ಮಾಡಿಕೊಂಡು ಬಸ್ ಹಾಗೂ ಖಾಸಗಿ ಆಂಬ್ಯುಲೆನ್ಸ್ ಮೂಲಕ ತೆರಳಬೇಕಾದ ಅನಿವಾರ್ಯತೆ ಇದೆ. ಬೇಡಿಕೆ 8-15 ದಿನದ ಒಳಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಡಾಕ್ಟರ್ಗಳು ತರದೇ ಹೋದಲ್ಲಿ ನಾವು ಪ್ರತಿಭಟನೆಯನ್ನು ಮಾಡುವುದರ ಮುಖಾಂತರ ನಿನಗೆ ಎಚ್ಚರಿಕೆಯನ್ನು ಕೊಡ್ತು ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಗೆದ್ದಾಗ ಸಚಿವರಾಗಿ ನೀವೇನು ಮಾಡಿದಂತ ಇಲ್ಲಿವರೆಗೆ 13 ವರ್ಷದಲ್ಲಿ ನೀವು ಹೇಳೋದೇ ಒಂದು ರೈಸ್ ಪಾರ್ಕ್ ಕೆರೆ ತುಂಬ ಕಾರ್ಯಕ್ರಮ ಅಂತ ಹೇಳ್ತಿದ್ದೆ. ಆ ರೈಸ್ ಪಾರ್ಕ್ ಮಾಡಿದ್ದು ಇಲ್ಲಿಯವರೆಗೆ 14 ವರ್ಷ ಆಗಕ್ಕೆ ಬಂತು. ಆ ರೈಸ್ ಪಾರ್ಕ್ನಲ್ಲಿ ಒಂದು ಚೀಲ ಒಳಗೆ ಹೋಗಿಲ್ಲ, ಒಂದು ಚೀಲ ಹೊರಗಡೆ ಬಂದಿಲ್ಲ. ಸರ್ಕಾರದ ಯೋಜನೆ ಐತೆ ಏನೋ ನಮ್ಗೆ ಗೊತ್ತಾಗ್ತದೆ. ಯಾಕಂದ್ರೆ ರೈಸ್ ಪಾರ್ಕ್ ಉದ್ದೇಶ ಏನಂತ ನೀವೇ ಏನೇನೋ ಅಂದ್ರೆ ಅವತ್ತು ಅದು ಮಾಡ್ತೀವಿ ಇದು ಮಾಡ್ತೀವಿ. ಒಂದು ಚೀಲ ಒಳಗೆ ಹೋಗಿಲ್ಲ, ಒಂದು ಚೀಲ ಹೊರಗೆ ಬಂದಿಲ್ಲ ಅಂದ್ರೆ ಕೋರ್ಟ್ಗಟ್ಟಲೆ ಅನುದಾನ ಒಂದು ಹಾಕೋದ್ರಿಂದ ಏನಿಲ್ಲ, ನಿಮ್ಮ ಪಕ್ಕ ತುಂಬಿರ್ಬೇಕಂತ ನಾವು ಅನಿಸುತ್ತೆ ಕಮಿಷನ್ ಆಶೆಗೆ. ಅದೇ ರೀತಿ ನಾವು ಬಿಜೆಪಿ ಅವರು ಅದು ಮಾಡಲಿ ಇದು ಮಾಡಲಿ ಅಂತ ಬಿಜೆಪಿ MLA ಆಗಿದ್ದಾಗ ಬಸವರಾಜ್ ಇದ್ದಾಗ ಅವರಿಗೆ ಏನು ಮಾಡಲ್ಲ ಅನ್ನೋದು ಕಾಣಕ್ಕೆ ಬುಕ್ಲೆಟ್ ಇದೆ, ಅವರು ತೋರಿಸ್ಬೇಕಾದ್ರೆ ಕೊಡ್ತೀವಿ, ಓದ್ಕೊಳ್ಳಿ ಅವರು ಏನೇನು ಅವ್ರ ಅವಧಿಯೊಳಗೆ ಮಾಡ್ಯಾರ ಅಂತೇಳಿ ಎಲ್ಲ ಬರ್ದೀವಿ. ಅದನ್ನು ಅವರು ಬಸವರಾಜ್ ಅವರು ಏನು ಮಾಡಿರಂತ ಇದ್ರಲ್ಲಿ ಕಾಣ್ಬೋದು. ಅವ್ರು ಯಾವ ವಿದ್ಯಾವಂತರು, ಅವರು ಯಾವ ವಿದ್ಯಾವಂತ ಇರ್ತಾರೆ, ತಾವಂತೂ ವಿದ್ಯಾವಂತರು ಬುಕ್ಲೆಟ್ ಇದೆ. ಇದನ್ನು ನೋಡ್ಕೊಂಡು ತಾವು ಓದ್ಕೊಂಡು ಏನು ಮಾಡಿರಂತ ತಿಳ್ಕೊಂಡು ನಮ್ಮ ಕ್ಷೇತ್ರದ ಜನತೆಗೆ ತಾವು ಹೇಳ್ಬೋದು. ಇನ್ನೊಂದು, ಈಗ ಮೋದಿಜಿಯವರಿಗೆ ಸಟ್ ಬರೋದಲ್ಲಿ ಇವರು ತಮ್ಮ ಹೈಕಮಾಂಡನ್ನು ಮೆಚ್ಚಿಸುವ ಸಲುವಾಗಿ ಮೋದಿಜಿಯವರಿಗೆ ಇವರು ದಿವಸ ಟೀಕೆ ಮಾಡ್ತಾರೆ. ಮೋದಿಜಿಯವರು ಟೀಕೆ ಮಾಡೋಕ್ಕೆ ಇಡೀ ವಿಶ್ವದ ಜನರೆಲ್ಲರೂ ಮೋದಿಯನ್ನು ಮೆಚ್ಚಿದ್ದಾರೆ. ನೀವು ನಿಮ್ಮ ಹೈಕಮಾಂಡನ್ನು ಮೆಚ್ಚಿಸುವ ಸಲುವಾಗಿ ಏನೇನೋ ಮಾತಾಡೋದು ಸರಿಯಲ್ಲ. ನಿಮ್ಮನ್ನು ನಾವು ನಮ್ಮ ಕ್ಷೇತ್ರದ ಜನರು ಆಶ್ರಯಿಸಿದ್ದು ಕಲಿಕೆಯನ್ನು ಅಭಿವೃದ್ಧಿ ಮಾಡಿದ ಕಾರಣಕ್ಕೆ ಹೊರತು ಯಾರನ್ನೋ ಟೀಕೆ ಮಾಡಿ ತಮ್ಮ ಮೇಲೆ ಎತ್ತರಕ್ಕೆ ಹೋಗೋದನ್ನ ಕಾರಣಕ್ಕಲ್ಲ. ನಿಮ್ಮಿಂದ ನಮ್ಮ ಕನಕಗಿರಿ ಕ್ಷೇತ್ರದ ಜನರು ಆಸೆ ಪಡೋದು ಅಭಿವೃದ್ಧಿ ಮಾಡಿ ಅಂತ. ನೀವು ಅಭಿವೃದ್ಧಿ ಮಾಡೋದೇ ಆಗಿದ್ರೆ 2018ರಲ್ಲಿ 14,000 ಯಾಕೆ ಹೋಗ್ತಿದ್ರಿ? ಆಯ್ತು, ಮತ್ತೆ ಒಳಗೆ ಗೆದ್ರಿ ಗ್ಯಾರಂಟಿಗಳನ್ನು ಘೋಷಿಸಿ. ಇವಾಗ ಗೆದ್ದು 3 ವರ್ಷ ಆಯ್ತು, ಏನು ಮಾಡಿರಿ? ಎಲ್ಲೂ ಒಂದು ಪುಟ್ಟಿ ಮಣ್ಣು ಹಾಕಿಲ್ಲ. ಮೊನ್ನೆಲ್ಲೇ ನೀವು ಒಂದು ಸಭೆಯಲ್ಲಿ ನೋಡಿದ್ರೆ 4,000 ಕೋಟಿ ಅಂತ ರೋಡಿಗೆ ಅಂತ. ಆ